ಮೊದಲಾಗಿ ಇಲ್ಲಿ ರಾಜಕೀಯ ಮಾಡೋಕ್ಕೆ ನಾನು ಬಂದಿಲ್ಲ. ಆಗಿರೋಂಥ ಆಲೂರು ಗ್ರಾಮದಲ್ಲಿ ಈ ಹಿಂದೆ ಊರಲ್ಲಿ ಒಂದು ಪಂಚಾಯತಿ ಕಟ್ಟಡ ಇತ್ತು. ಅಲ್ಲಿ ಬೇಡ ಅಂತ ವಿರೋಧಿಸ್ತರು ಕೂಡ ಇಲ್ಲಿಗೆ ಬಂದು ಮಾಡ್ಕೊಂಡ್ರು. ಸರ್ಕಾರದ ಅನುಮೋದನೆ ಪಡೆದಿಲ್ಲ. ಇದು 149 ಬಾರ್ ಸರ್ವೆ ನಂಬರ್ ಇದು. ಇದನ್ನು ಗುಂಡು ತೋಪು ಅಂತ ಸರ್ಕಾರಿ ಏನು ದಾಖಲಾತಿ ಇದೆ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಇದನ್ನು ಫಸ್ಟು 10 ಕುಂಟೆ ಅಂತ ಮಂಜೂರಾತಿಗೆ ಹೋದರು. DC ಅವ್ರು ಕೊಟ್ಟರು, ತಿರ್ಗಾ ಅದನ್ನು ಕ್ಯಾನ್ಸಲ್ ಕೂಡ ಮಾಡಿದ್ರು. ಗುಂಡು ತೋಪು ಅನ್ನೋದ್ರಲ್ಲಿ ಸರ್ಕಾರದಲ್ಲಿ ಯಾವುದೇ ಆದೇಶ ಅಥವಾ ನಿಯಮ ಇಲ್ಲದಲ್ಲಿ ಕೊಡೋಕ್ಕೆ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಬರೋದಿಲ್ಲ. ಆದರೂ ಇಲ್ಲಿ ಮಾಡಿದ್ದಾರೆ. 2020ರಲ್ಲಿ ಕಾಮಗಾರಿ ಆಗಿದ್ದು, ಅವಾಗ ಒಂದು ರಿಟ್ ಪಿಟಿಷನ್ ಹೋಗ್ತಾರೆ ಅಲ್ಲೂರು ಗ್ರಾಮಸ್ಥರೆಲ್ಲ ಸೇರ್ಕೊಂಡು, ಇದು ಅಕ್ರಮವಾಗಿ ನಡೆಸ್ಬಿಟ್ಟಿದ್ದಾರೆ ಕಟ್ಟಡ, ಅದನ್ನು ಕ್ಯಾನ್ಸಲ್ ಮಾಡಿರಿ ಅಂತ. ಈಗ ತಿರ್ಗಿ ಅದಕ್ಕಿಂತ ಇಲ್ಲೇನೋ ಕೆಲವು ಯೋಜನೆಗಳು ಹಾಕೊಂಡು ಯಾವ್ಯಾವ ಫಂಡು ನಾನು ಹೇಳಕ್ಕೆ ಬರಲ್ಲ. ಅದಕ್ಕೆ ಮೊದಲಾಗೆ ಸ್ಪಷ್ಟಪಡಿಸಿದ್ದೀನಿ, ನಾನು ಗ್ರಾಮಸ್ಥವಾಗಿ ಮಾತಾಡ್ತೀನಿ ಹೊರತು ರಾಜಕೀಯ ವ್ಯಕ್ತಿಯಾಗಿ ಮಾತಾಡ್ತಿಲ್ಲ. ಈ ಕಟ್ಟಡ ನೀವು ನೋಡಿ ಗಮನಿಸ್ಬೋದು. ಇದು 2020ರಲ್ಲಿ ನಿರ್ಮಿಸಿದ್ದಾರೆ, 5 ವರ್ಷ ಆಗಿರೋದು. ಮೇಲ್ಗಡೆ ಪ್ಲಿಂತ್ ಲೋಡ್ ಹಾಕಬೇಕಲ್ವಾ, ಒಂದು ಕಟ್ಟಡ ಕಟ್ಟಬೇಕು ಅಂತ ಹೇಳ್ಬೇಕು. ಗೌರ್ಮೆಂಟಲ್ಲಿ ನಾರ್ಮಲ್ ಫಾರ್ಮಾಲಿಟೀಸ್ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಮಾಡಬೇಕಾದ್ರೆ ಪ್ಲಿಂತ್ ಲೋಡ್ ಇವ್ರು ಕರೆಕ್ಟಾಗಿ ಹಾಕಿಲ್ಲ. ಈಗ 1 FTR ಕಟ್ಟಬೇಕು ಅಂದರೆ ಎಷ್ಟು ಪ್ಲಿಂತ್ ಲೋಡ್ ಸ್ಟ್ರೆಂತ್ ಬರುತ್ತೆ, 2 FTR ಹಿಂಗೆ ಬರುತ್ತೆ, 3 FTR ಹಿಂಗೆ ಬರುತ್ತೆ. ಪ್ಲಿಂತ್ ಲೋಡ್ ಇಲ್ಲ ಕಟ್ಟಿದ್ದಾರೆ. ಬೀಮ್ ಎಲ್ಲ ಬೆಂಡಾಗಿದೆ. ಈಗ ಸಾರ್ವಜನಿಕರು ಹಲವಾರು ಬರ್ತಾರೆ, ಸರ್ಕಾರಿ ಅಧಿಕಾರಿಗಳು ಇರ್ತಾರೆ, ಅವ್ರ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಯಾರು ಹೊಣೆ? ಅಲ್ಲಿವರೆಗೂ ಬಿಟ್ಕೊಂಡು ಕಾಯ್ಬೇಕಾ? ಈಗ ಮಾಡಬೇಕಾ? ಫಸ್ಟು ಈ ಜಾಗನ ಹೆಂಗೆ ಆಲೂರು ಗ್ರಾಮ ಪಂಚಾಯತಿ ತಗೊಂತು ಅನ್ನೋದು ಪರಿಶೀಲಿಸಿ ನೀವು. ಆ ಪರಿಶೀಲನೆ ಒಳಗಾಗೋದಕ್ಕಿಂತ ಮುಂಚೆ ಆಲ್ರೆಡಿ ರಿಟ್ ಪಿಟಿಷನ್ ಸೈನ್ ಆಗಿರಬೇಕಾದ್ರೆ ಮೇಲ್ಗಡೆ ಹೆಂಗೆ ಕಟ್ತಾವ್ರೆ? ಶ್ರೀಶಕ್ತಿ ಭವನ ಅಂತ ಕಟ್ತಿದ್ದಾರೆ. ಬಂದವರಲ್ಲಿ ಹೆಣ್ಮಕ್ಳು ಬರ್ತಾರೆ, ಮಕ್ಳು ಕರ್ಕೊಂಡ್ಬರ್ತಾರೆ. ಬಿಲ್ಡಿಂಗ್ ಏನಾರು ಅಕಸ್ಮಾತಾಗಿ ಏನಾರು ಆಗಿ ತೊಂದರೆ ಆಯಿತು ಅಂದರೆ ಇವ್ರಿಗೆಲ್ಲ ಯಾರು ಹೊಣೆ? ದಯವಿಟ್ಟು ಗಮನಹರಿಸಿ ಇದನ್ನು. ತುರ್ತಾಗಿ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಕೂಡ ನಾನು ಅಧಿಕೃತವಾಗಿ ನನ್ನ ಹತ್ರ ದಾಖಲೆ ಇದೆ. ಅಧ್ಯಕ್ಷರಿಗೆ ಬರೆದಿದ್ದೀನಿ, PDO ಬರೆದಿದ್ದೀವಿ, EO ಕೂಡ ಬರೆದಿದ್ದೀವಿ, CVO ಬರೆದಿದ್ದೀವಿ, ಆಮೇಲೆ ಜಿಲ್ಲಾಧಿಕಾರಿಗಳು ಬರೆದಿದ್ದೀವಿ. ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದೆಲ್ಲ ಹೊರತಾಗಿ ಆಗಲಿಲ್ಲ ಅಂತಲೇ ನಾವು ಹೈಕೋರ್ಟ್ಗೆ ಹೋಗಿದ್ದು. ರಿಟ್ ಕೋರ್ಟ್ ಪಿಟಿಷನ್ ಬಂದು ನೀವು ಆಗಿದೆ, ಅಬ್ಜೆಕ್ಷನ್ ಆಗಿದೆ, ತಿರ್ಗಾ ಕೆಲಸ ಮಾಡ್ತಾ ಇದ್ದಾರೆ, ನೋಟಿಸ್ ಇಶ್ಯೂ ಆಗಿದೆ. ಇದನ್ನು ಕೂಡ ಹಂಗಾರೆ ಹೈಕೋರ್ಟ್ ಆದೇಶಕ್ಕೂ ತಲೆಬಾಗಲ್ಲ ಅಥವಾ ಇದ್ರಲ್ಲಿ ಮಾಡಲ್ಲ ಅಂದರೆ ಏನು ಅರ್ಥ ಇದು? ಈ ಫಂಡ್ ಅಲಾಟ್ಮೆಂಟ್ಸ್ಗಳೆಲ್ಲ ಎಲ್ಲಿಂದ ಬಂದಿದ್ದಾವೆ? ತುಂಡುಗುತ್ತಿಗೆ ಆಧಾರದಲ್ಲಿ ಇಲ್ಲಿ ಜಾಸ್ತಿ ನಡೀತಾ ಇದ್ದಾವೆ. 5 ಲಕ್ಷಕ್ಕೆ ಮೇಲ್ಪಟ್ಟಾದ ಟೆಂಡರ್ ಕರಿಬೇಕು ಅಂತ ಹೇಳ್ಬಿಟ್ಟು ಈ ಬಿಲ್ಡಿಂಗ್ ಟೆಂಡರ್ ಕರೆದಿದ್ದಾರಾ ಅಥವಾ ಮೇಲ್ ಮಾಡ್ತಿರೋದಕ್ಕೆ ಟೆಂಡರ್ ಕರೆದಿದ್ದಾರಾ? ತುಂಡುಗುತ್ತಿಗೆ ಆಧಾರದ ಮೇಲೆ ಎಲ್ಲ ಮಾಡ್ಕೊಂಡು ಬಂದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮುಂದೆ ಆಗುವಂಥ ಏನೇನಾಗುತ್ತೆ ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ನೀವೇ ನೇರವಾಗಿ ಕಾರಣ ಆಗ್ತೀರಾ. ಥ್ಯಾಂಕ್ ಯು ಸರ್. ಶಾಸಕರ ಗಮನಕ್ಕೆ ನಮ್ಮ ಕಡೆಯಿಂದ ಹೋಗಿಲ್ಲ, ನಾವು ಟೈಮ್ ಕೇಳ್ತಾ ಇದ್ದು. ನನ್ನ ಪ್ರಕಾರ ಅವ್ರಿಗೆ ಅರಿವಿನಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ನಾವೆಲ್ಲ ಹುಡುಗರು ಗ್ರಾಮಸ್ಥರು ಸೇರ್ಕೊಂಡು ಅವ್ರ ಹತ್ರ ಹೋಗಬೇಕು ಅಂತಿದ್ದೀವಿ. ಯಾವುದು ಬಂದಿಲ್ಲ ಸರ್, ನಮಗಿರೋ ಮಾಹಿತಿ ಪ್ರಕಾರ ಬಂದಿಲ್ಲ. ಶಾಸಕರ ಸಮಯ ಕೇಳಬೇಕಾಗಿತ್ತು. ಎಲ್ಲ ಊರು ಗ್ರಾಮಸ್ಥರೆಲ್ಲ ಒಟ್ಟಿಗೆ ಹೋಗೋಣ, ಇಂಡಿವಿಜುವಲ್ ಹೋಗಿ ಭೇಟಿ ಮಾಡೋದು ಬೇಡ ಅಂತ ನನ್ನ ಭಾವನೆಯಿಂದ ಇದು ಮಾಡಿರಲಿಲ್ಲ. ನಾವೆಲ್ಲ ಕೇಳಿದ್ದೀವಿ. ಕಟ್ತಾ ಇರೋದು ಕಾಂಟ್ರಾಕ್ಟರ್ ಸಂಬಂಧಪಟ್ಟ ಪಂಚಾಯತಿ ಅಧಿಕಾರಿಗಳಿಗೆ ಮಾಡ್ತಾ ಇರೋದು ಇದು. ಹೌದು ಸರ್, ಇದಕ್ಕೆ ನಾನೇ ಖಂಡಿತ ಬಂದು ನಾನು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ನಾನೇ ಬಂದು ಅಬ್ಜೆಕ್ಷನ್ ಹಾಕಿದ್ದೀನಿ. ವರ್ಕ್ ಆರ್ಡ್ರ್ ಇದೆಯಾ ಕೊಡ್ರಿ ಅಂತ ಕೇಳಿದ್ದೀನಿ. ಸಂಬಂಧಪಟ್ಟ ದಾಖಲೆ ಏನಾದ್ರು ಇದೆ ಕೊಡಿ ಅಂತ ಹೇಳಿದ್ದೀನಿ. ಇಂಜಿನಿಯರ್ ಪ್ಲ್ಯಾನ್ ಇದ್ದರೆ ಕೊಡ್ರಿ ಅಂತ ಕೇಳಿದ್ದೀನಿ. ಯಾವುದಕ್ಕೂ ಒಂದು ಉತ್ತರ ಇಲ್ಲ. ನೀನು ತಡ ಹಾಕಕ್ಕೆ ಬರಲ್ಲ, ನೀನು ಹಾಕಕ್ಕೆ ಬರಲ್ಲ, ನೀನು ಯಾರು ಅಂತಲೇ ಕೇಳಿದ್ದಾರೆ. ಸರ್ ಏನಾಗಬೇಕು ಈಗ ನೋಡ್ರಿ, ಈ ಕಟ್ಟಡ ಆಗಿದೆ, ಏನು ಪರಿಸ್ಥಿತಿಗೆ ಬಂದಿದೆ ನೋಡಿ. 5 ವರ್ಷದ ಕಟ್ಟಡ ಪರಿಸ್ಥಿತಿ ಹಿಂಗೆ ಇರ್ತೈತಾ? 5 ವರ್ಷದ ಕಟ್ಟಡ ಪರಿಸ್ಥಿತಿ ಹಿಂಗೆ ಐತಾ? ಮೇಲ್ಗಡೆ ಲೋಡ್ ತಡೆಯಲ್ಲ. ಗೊತ್ತಿದ್ರು ಇದನ್ನು ಗ್ರಾಮಸ್ಥರೆಲ್ಲ ಬಂದ್ಬಿಟ್ಟು, ನಾನು ಕೂಡ ಖುದ್ದಾಗಿ ವೈಯಕ್ತಿಕವಾಗಿ ಅರ್ಜಿ ಕೊಟ್ಟಿದ್ದೀನಿ, ಗ್ರಾಮಸ್ಥರ ಪರವಾಗಿ ಅರ್ಜಿ ಕೊಟ್ಟಿದ್ದೀವಿ, ಎಲ್ಲ ಮಾಡಿ ಬಂದ್ಬಿಟ್ಟು ಇಲ್ಲೊಂದು 5-6 ಸತಿ ಇಲ್ಲಿ ಗಲಾಟೆ ಕೂಡ ಆಗಿದೆ. ಗಲಾಟೆ ಅಂದರೆ ಮಾತಲ್ಲಿ ದಯವಿಟ್ಟು ಮಾಡಬೇಡಿ ಸರ್, ಊರಲ್ಲಿ ಬೇರೆ ಜಮೀನಿದೆ, ಇದು ಗ್ರಾಮದಿಂದ ಹೊರವಲಯ, ಇದು ಗ್ರಾಮ ಮಧ್ಯಭಾಗ ಅಲ್ಲ, ಗ್ರಾಮ ಮಧ್ಯಭಾಗಲೇ ಜಮೀನು ಐತೆ. ನಾವು ಬೇಡ್ಕೊಂಡಿದ್ದೀವಿ, ಬಂದು ಮನವಿ ಕೂಡ ಮಾಡಿದ್ದೀವಿ. ದಯವಿಟ್ಟು ಇದನ್ನು ಇಲ್ಲಿ ಗಮನಿಸಿ, ಇಲ್ಲಿ ಬೇಡ, ಇಲ್ಲೆಲ್ಲ ಆಚೆ ಮಾಡೋದು ಬೇಡ. ಊರಿಗೆ ಈಗ ಹಲವಾರು ಹಿರಿಯ ನಾಯಕರು ಊರಿದಲ್ಲಿದ್ದಾರೆ. ಮಕ್ಕಳುಗಳು ಕೆಲವರು ಕಾಲೇಜ್ಗೆ ಹೋಗ್ತಾರೆ ಅಥವಾ ಕೆಲ್ಸಕ್ಕೆ ಹೋಗ್ತಾರೆ. ಪ್ರತಿಯೊಂದಕ್ಕೂ ಒಂದು ಕೆಲಸ ಆಗಬೇಕು ಅಂದರೆ ಅವ್ರು ಇಲ್ಲಿವರೆಗೂ ಬರೋಕ್ಕಾಗಲ್ಲ. ಇಲ್ಲೇ ಅಂಚೆ ಕಚೇರಿ ಮಾಡಬೇಕು ಅಂತ ಇದೆ, ಇವ್ರ ಪ್ಲ್ಯಾನ್ಗಳಿದೆ ಹೇಳ್ತಿದ್ದೀನಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲೇ ಮಾಡಬೇಕಂತೆ. ಸರ್ ಮೊದಲಿಗೆ ಈ ರಸ್ತೆನೇ ಇಲ್ಲ. ಈ ರಸ್ತೆ ಹೊಸ್ದಾಗಿ ಮಾಡ್ಕೊಂಡಿದ್ದು. ಆಲೂರ್ದು ಮೂಲ ಗ್ರಾಮ ರಸ್ತೆ ಹಿಂಗೆ ಹೋಗುತ್ತೆ ಸರ್. ಈ ಭಾಗದಲ್ಲಿ ಏನಿದೆ ಅಲ್ಲಿಂದ ಸ್ಟಾರ್ಟ್ ಆಗಿ ಯಾವುದೋ ಹೋಗಿ BDA ಕನೆಕ್ಟ್ ಆಗಿಬಿಟ್ಟು ಉಸ್ಕೂರು ರೋಡ್ಗೆ ಹೋಗುತ್ತೆ. ಸರ್ ನಾನು ಕೇಳ್ತಿರೋದು ಇಷ್ಟೇ ಸರ್, ಹೊಣೆಗಾರಿಕೆ ಬಂದು ಈಗ EO ಸಂಬಂಧಪಟ್ಟಂಗೆ ಎಲ್ಲರಿಗೂ ಮಾಹಿತಿ, ಅಧಿಕಾರಿಗಳಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಹಾಂ ಸರ್, ಸರ್ಕಾರ ಹೊಣೆಗಾರ ಆಗ್ತಾರೆ. ಈಗ ಅಧಿಕಾರಿಗಳು ಅಂದರೆ ಆಲ್ಮೋಸ್ಟ್ ಸರ್ಕಾರನೇ ಅಲ್ವಾ? ನಾವು ಈ ಮೇಲ್ಗಡೆ ಏನು ಕಟ್ಟಡ ಕಟ್ತಾ ಇದ್ದಾರೆ, ನಾವು ಶ್ರೀಶಕ್ತಿ ಭವನ ಕಟ್ತೀನಿ ಅಂತ ಇದು ಮಾಡಿದ್ರು. ನಾವು ಮೆಂಬರ್ ಆಗಿ ನಾವು ಒಂದು ಮಂತ್ಲಿ ಮೀಟಿಂಗಲ್ಲಿ ನಾವು ಕೇಳಿದ್ರು, ಒಂದು ಕಾಂಟ್ರಾಕ್ಟ್ರು ಒಂದು ಎಸ್ಟಿಮೇಷನ್ ಪ್ಲ್ಯಾನ್ ಕೊಟ್ಟಿಲ್ಲ, ಏನಂದ್ರೆ ಏನು ಕೊಟ್ಟಿಲ್ಲ. ಈ ಹಿಂದೆ ಇದ್ದಂಥ ಅಧಿಕಾರಿ ರಾಜೇಶ್ ಅಂತ ಇದ್ದಾರೆ. ಈ ರಾಜೇಶ್ ಅವ್ರು ಏನು ಮಾಡ್ತಾರೆ, ಈ 15 ಫೈನಾನ್ಸ್ನ ರಾಜೇಶ್ ಅಂತ PDO. ಈ PDO ಏನು ಮಾಡ್ತಾರೆ, 40 ಲಕ್ಷ 38 40 ಲಕ್ಷ ದುಡ್ಡು ಎತ್ತಿಕ್ತಾನೆ ಒಂದೇ ಬಿಲ್ಡಿಂಗ್ಗೆ. ಒಂದು ಟೆಂಡರ್ ಕರಿಯಲ್ಲ, ಏನಂದ್ರೆ ಏನೂ ಇಲ್ಲ. ಅದೆಲ್ಲ ದಾಖಲೆ ಐತೆ, ಎಲ್ಲ ದಾಖಲಾತಿಗಳು ಇದೆ.
ಏನು ಮಾಡ್ತಾರೆ, ಒಂದು ಪ್ರಾಥಮಿಕ ಕೇಂದ್ರ, ಪೋಸ್ಟ್ ಆಫೀಸು, ಗ್ರಂಥಾಲಯ. ನಾವು ಬೇಡ ಅಂತ ನಾವು ಮೆಂಬರ್ ಆಗಿ ನಾವು ಇದು ಮಾಡಿ ಸಿ ಒ ಅರ್ಜಿ ಕೊಟ್ಟಿದ್ದೀವಿ ಸರ್, ಎಲ್ಲ ಮಾಡ್ತಾರೆ ಅಂತ. ಸಿ ಒ ಅವರು ಗಮನ ತಗೊಳ್ಳಲ್ಲ, ಇವರು ಕೊಡ್ತೀವಿ, ಇವರು ಮಾಡಲ್ಲ ಸರ್. ಪಬ್ಲಿಕ್ಕಿಗೆ ಇದು ಹೊರೆ ಒಳ್ಳೆದಿದೆ. ಇಲ್ಲಿ ವಾದ ಹೋಗ್ಬೇಕಾದ್ರೆ ರಾಬ್ರಿಗಳು ಜಾಸ್ತಿ ಇದೆ. ಇವತ್ತು ವಯಸ್ಸಾದವ್ರು ಏನಾದರೂ ಪೋಸ್ಟ್ ಆಫೀಸಿಗೆ ಬರ್ತಾರೆ ಅಂತಂದರೆ ಇಲ್ಲಿ ಏನೂ ಫೆಸಿಲಿಟಿ ಇಲ್ಲ, ಒಂದು ಬಸ್ ಇಲ್ಲ, ಒಂದು ಏನಿಲ್ಲ. ಹೆಣ್ಮಕ್ಳು ಬರೋಕ್ಕೆ ಇಲ್ಲಿಂದ ಪೋಸ್ಟ್ ಆಫೀಸಲ್ಲಿ ಏನು ಮಾಡ್ತಾರೆ, ಹೆಣ್ಮಕ್ಳುಗಳು ಜಾಸ್ತಿ ಇದ್ದಾರೆ ಸರ್. ಆಲೂರು ಬಸ್ ಸ್ಟಾಪಲ್ಲಿ ಹಳೇ ಗ್ರಾಮ ಪಂಚಾಯತಿ 2 ಇದ್ದಾವೆ. ಅದೇ ಅಲ್ಲೇ 30-50 ಇದೆ. ಎಲ್ಲ ಮಂಜೂರಾತಿ ಮಾಡಿದ್ರು ಅಲ್ಲಿ ಮಾಡೋಕ್ಕಿಲ್ಲ. ಇಲ್ಲಿ ಬೇರೆ ಬೇರೆ ಯಾರ್ದು ಏನೇನೋ ರಾಜಕೀಯ ಇದೆಯೋ ಗೊತ್ತಿಲ್ಲ ನಮಗೆ. ಇದನ್ನು ಒಳ್ಳೇದು ಮಾಡಿರಿ ಅಂತ ಕೇಳ್ಕೊಂಡ್ರು ಇವ್ರು ಮಾಡೋಕ್ಕೆ ಬರ್ತಾನೆ. ಇದೇ ಕಾಂಟ್ರಾಕ್ಟ್ರು ಏನು ಕಟ್ತಿದ್ದಾರೆ, ಯಾರು ಕಟ್ತಾ ಇದ್ದಾರೆ ಕಾಂಟ್ರಾಕ್ಟ್ರು ಅನ್ನೋದು ಗೊತ್ತಿಲ್ಲ ನಮಗಿಲ್ಲಿ. ಮುಂಚೆಗೆ ಇದೇ ಬಿಲ್ಡಿಂಗು ಪೇಮೆಂಟ್ ಕೊಟ್ಟಿಲ್ಲ ಅಂತ ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ. ಪೇಮೆಂಟ್ ಬಂದಿಲ್ಲ ಅಂತ ಸ್ಟ್ರೈಕ್ ಮಾಡಿದಾದ್ಮೇಲೂ ಇವ್ರು ಇದ್ರ ಮೇಲೆ ಬಿಲ್ಡಿಂಗ್ ಮೇಲೆ ಕಟ್ತಾ ಇದ್ದಾರೆ ಅಂತ ಅದೇ ಕಾಂಟ್ರಾಕ್ಟ್ರು ಹಳೆ ಬಿಲ್ಲೇ ಬಂದಿಲ್ಲ. ಇದನ್ನ ಹೆಂಗಪ್ಪ ಕಟ್ತಾರೆ ಈ ಬಿಲ್ಡಿಂಗು? ಈಗ ಹಳೆ ಬಿಲ್ಲೇ ಕೊಟ್ಟಿಲ್ಲ ಅಂತ ಕೇಸ್ ಹಾಕಿದ್ದೀನಿ ಅಂತಾರೆ. ಲೋಕಾಯುಕ್ತದಲ್ಲಿ ಹಾಕಿದ್ದೀನಿ, ಹೈಕೋರ್ಟಲ್ಲಿ ಹಾಕಿದ್ದೀನಿ, ಸಿವಿಲ್ ಕೋರ್ಟಲ್ಲಿ ಹಾಕಿದ್ದೀನಿ ಅಂತಾರೆ. ಈಗ ಅದೇ ಕಾಂಟ್ರಾಕ್ಟ್ರು ಬಂದ್ಬಿಟ್ಟು ಮೇಲ್ಗಡೆ ಹೆಂಗೆ ಬಿಲ್ಡಿಂಗ್ ಕಟ್ತಾರೆ? ಏನಿದೆ ಅನುಮೋದನೆ? ಯಾವ ಇಂಜಿನಿಯರ್ ಕೊಟ್ಟಿದ್ದಾರೆ ನೋಡಿ? ಒಳಗಡೆ ಎಲ್ಲ ಬೆಂಡಾಗಿದೆ. ದುಡ್ಡೇ ಬಂದಿಲ್ಲ ಆದ್ಮೇಲೆ ಇವ್ರು ಹೆಂಗೆ ಕಟ್ತಾರೆ? ಈಗ ಶಾಸಕರದು ಅನುದಾನ ಬಂದಿರೋದು ನಾವು ತಡೆಯೋಕ್ಕೆ ನಾವು ಯಾರೂ ಅಲ್ಲ. ಅವ್ರು ಏನು ಕೊಟ್ಟಿರ್ತಾರೆ, 10 ಚದರ ಕಟ್ಟವ್ರ, 5 ಚದರ ಕಟ್ಟಿದಾರೆ ಅಂತ. ಏನು ಎಕ್ಸ್ಟಿಮೇಷನ್ ಏನು ಕೊಟ್ಟಿದ್ದಾರೆ ಇವರು? 15 ಫೈನಾನ್ಸ್ನ ಇವರು ಒಬ್ಬ ರಾಜೇಶ್ ಅನ್ನೋ PDO ಅಧಿಕಾರಿ ದುರ್ಬಳಕೆ ಮಾಡ್ಕೊಂಡು ತುಂಡು ಗುತ್ತಿಗೆಗೆ ಮೊನ್ನೆ ಮಾಡಿದ್ದಾರೆ. 7 ಲಕ್ಷ ಚಿಲ್ಲರೆ ಬಿಲ್ ಮಾಡಿದ್ದಾರೆ ನೋಡ್ರಿ. 7 ಲಕ್ಷ ಚಿಲ್ಲರೆ ಬಿಲ್ ಮಾಡಿದ್ದಾರೆ ತುಂಡು ಗುತ್ತಿಗೆ ಮಾಡಿ. ಒಂದು ಬಿಲ್ಡಿಂಗಲ್ಲಿ ಮಾಡ್ಬೋದು ಹಂಗೆ? ಯಾಕೆ ಮಾಡ್ತಾರೆ ಈ ಥರ ಅಧಿಕಾರಿಗಳು? ಏನು ಒಬ್ಬ ಮೆಂಬರ್ಗೆ ಇಲ್ಲಿ ಬೆಲೆ ಇಲ್ಲ ಸರ್. ಇಲ್ಲಿ ಏನನ್ನ ಕೇಳಿದ್ರೆ ಒಬ್ಬ ಸಾರ್ವಜನಿಕರಾಗಲ್ಲ, ಒಬ್ಬ ಮೆಂಬರಾಗಿ ಕೇಳಿದ್ರೆ ಹೋಗಿ ಸ್ಟೇ ತಗೊಂಬ ಅಂತ ಕೇಳ್ತಾರೆ. ಸರ್ ನೀವು ಮಾಡ್ತಿರೋ ತಪ್ಪು ಇದು. ಮೇಲ್ಗಡೆ ಯಾರು ಬರ್ತಾರೆ? ಪ್ರಾಥಮಿಕ ಕೇಂದ್ರಕ್ಕಾಗಲಿ, ಪೋಸ್ಟ್ ಆಫೀಸ್ಗಾಗಲಿ, ಗ್ರಂಥಾಲಯಕ್ಕಾಗಲಿ. ಸರ್ ಗ್ರಂಥಾಲಯ ಬಸ್ ಸ್ಟಾಪಲ್ಲಿ ಇದ್ದರೆ ಎಷ್ಟು ಜನ ಇದು ಮಾಡ್ತಾರೆ? ಪ್ರಾಥಮಿಕ ಕೇಂದ್ರ ಯಾರೋ ಒಬ್ಬ ಶುಗರು ಬಸ್ ಇಳಿತಾರೆ, ಶುಗರು BP ಜಾಸ್ತಿ ಆಯಿತು, ಅಲ್ಲೊಂದು ಟ್ಯಾಬ್ಲೆಟ್ ಕೊಟ್ಟು ರೆಸ್ಟ್ ಮಾಡ್ತಾರಲ್ವ? ಇಲ್ಲಿ ಯಾರು ಬರ್ತಾರೆ? ಇದನ್ನೆಲ್ಲ ಕೇಳಿದ್ರೆ ಒಬ್ಬ ಮೆಂಬರ್ಗೇನೆ ಹೋಗಿ ಸ್ಟೇ ತಗೊಂಬ ಅಂತ ಕೇಳ್ತಾರೆ ಅಂತಂದರೆ ಏನು ಸರ್ ಇದು ಅರ್ಥ? ಸರ್ ಮೀಟಿಂಗಲ್ಲಿ ಮಾಡಿದ್ದೀವಿ. ಮೀಟಿಂಗಲ್ಲಿ ಮಾಡಿದಾಗೂ ಯಾರು ಕಾಂಟ್ರಾಕ್ಟ್ರು ಎಸ್ಟಿಮೇಷನ್ ಪ್ಲ್ಯಾನು ಅಂತಂದರೆ ಉತ್ತರನೇ ಇಲ್ಲ. ನಮ್ಗೆ ಆಮೇಲೆ ಸರಿಯಾದ PDO ಇಲ್ಲ. PDO ಇದಂತೂ ಲೈನೇ ಕೊಟ್ಟಿಲ್ಲ, ಯಾರೂ ಇಲ್ಲ PDO. ಹಿಂಗೆ ಮಾಡ್ಬೇಕಾರೆ ಪರವಾರ ಮೇಲೆ ಬರ್ತಾರೆ, ಯಾರೋ ಬರ್ತಾರೆ ಮಾಡೋತಾರೆ. ಈ ರಾಜೇಶ್ ಬಂದು ಸರ್ ಆಲೆ PDO ಒಂದು 6 ತಿಂಗಳಾಯಿತು. ಈ 6 ತಿಂಗಳಾದ್ಮೇಲೆ ಈ ರಾಜೇಶ್ ಬರ್ತಾರೆ. 15 ಫೈನಾನ್ಸ್ 25-26 ಮಾಡ್ತಾರೆ. 38 ಲಕ್ಷ ದುಡ್ಡು ಎತ್ತಿಕ್ತಾನೆ. 38 ಲಕ್ಷ ದುಡ್ಡು ಎತ್ತಿಕ್ತಾರೆ. ಏನನ್ನ ಕೇಳಿದ್ರೆ ಯಾವುದಕ್ಕೂ ಸ್ಪಂದಿಸಲ್ಲ. ಒಂದು ಅರ್ಜಿ ಕೊಡಬೇಕು ಅಂದರೆ ಒಬ್ಬ ಮೆಂಬರ್ ಆಗಿ ಸಾರ್ವಜನಿಕರು ಓಟ್ ಹಾಕೋರೆ ನಾವು ಗೆದ್ದಿದ್ದೀವಿ ಸರ್. ನಾವು ಅರ್ಜಿ ಕೊಟ್ಟು ತಗೊಬೇಕು ಸರ್. ಇದನ್ನು ಕೊಟ್ಟರು ಕೊಡೋಕ್ಕೆ ಬರೋಲ್ಲ. ಸೆಕ್ರೆಟ್ರಿ ಮೇಡಮ್ ಕೌಶಲ್ಯ ಅಂತ ಇದ್ರು. PDO ಹೇಳಿದ್ರೆ ಕೊಡ್ತೀವಿ, ಅಧ್ಯಕ್ಷರು ಹೇಳಿದ್ರೆ ಕೊಡ್ತೀವಿ. ಇನ್ನು ನಮಗೆ ಸ್ಪಂದಿಸಿದವ್ರು ಇವರು ಸಾರ್ವಜನಿಕ ಸ್ಪಂದಿಸ್ತಾರೆ ಅಲ್ಲಿ ಸರ್. ಈ ಕಟ್ಟಡದ್ದು ಮುಂಚೆಗೆ ಹಳೆ ಕಾಂಟ್ರಾಕ್ಟ್ರು ನಮಗೆ ಬಿಲ್ ಆಗಿಲ್ಲ ಅಂತಾರೆ. ಈ ಬಿಲ್ ಆಗಲಿಲ್ಲ ಅಂದರೂ ಮೇಲ್ಗಡೆ MLA ಫಂಡು ನಾವು ಅವ್ರಿಗೆ ದೂಷಣೆ ಮಾಡೋ ಅವಶ್ಯಕತೆ ಇಲ್ಲ. ಫಂಡು ಏನೋ ಶ್ರೀಶಕ್ತಿ ಭವನ ಅಂತ ಕೊಟ್ಟಿದ್ದಾರೆ. ಅದನ್ನ ಏನು ಥರ ಕ್ರಮದಲ್ಲಿ ನಡಬೇಕು ಕೆಲಸ ಕ್ರಮ ಆಯಿತು. ಬಿಲ್ಡಿಂಗ್ ಅಡಿಪಾಯ DC ಮಂಜೂರಾತಿ ಮಾಡಿದಾರಲ್ಲ, ಆ ಕೊಡ್ಲಿ ಕಾಪಿ ಅವ್ರು ಹಿಂದೆ ಹಿಂಪಡ್ತಿದ್ದಾರೆ. ಅದಾದಮೇಲೆ ಗ್ರ್ಯಾಂಟ್ ಮಾಡಿಸ್ಕೊಬೇಕು, ಖಾತೆ ಮಾಡಿಸ್ಕೊಬೇಕು, ಏನೇನೋ ಮಾಡಿದ್ದಾರೆ ಇವರು. ಇದ್ರ ಮೇಲೆ ಬಿಲ್ಡಿಂಗ್ ಕಟ್ತಾವ್ರು. ಹೆಂಗೆ ಸರ್ ಕಟ್ತಾರೆ? ಆಯಿತು, ನಿನ್ನ ಮೇಲ್ಗಡೆ ನೀನು ಶ್ರೀಶಕ್ತಿ ಭವನ ಕಟ್ತೀರಾ, ಪೋಸ್ಟ್ ಆಫೀಸಲ್ಲ ಅಲ್ವಾ? ಟೆಂಡರ್ ಕರೆದಿದ್ದೀರಾ ನೀವು? ಟೆಂಡರ್ ಇಲ್ದಾನೆ ಏನು ಇಲ್ದಾನೆ ಅಧ್ಯಕ್ಷರು ಗಂಡ ಯಜಮಾನ್ರು ಈ ಕೆಲಸಗಳು ಮಾಡ್ತಾರಲ್ಲ ಸರ್. ನೀವೇ ಬೈತಾಳಿ ಸರ್. ಈಗ ಪಿಲ್ಲರ್ ಇವ್ರು ಹೇಳ್ತಾರೆ ಹೋಗಿ ಅಲ್ಲಿ ಜಾಗ ಕೊಡ್ತಾ ಇದ್ದಾರೆ. ಈಗ ಪಿಲ್ಲರ್ ಇದಿಷ್ಟು ಮೇಲ್ಗಡೆ ಒಂದು 200 ಜನ ಹೋಗಿ ಮೀಟಿಂಗ್ ಮಾಡ್ತಾರೆ. ಶ್ರೀಶಕ್ತಿ ಭವನ ಅಂತ ಕಟ್ತಾ ಇದ್ದಾರೆ. 200 ಜನ ನಿಂತರೆ ಹೆಚ್ಚು ಕಡಿಮೆ ಆದರೆ ಯಾರು ಸರ್ ಹೊಣೆ? ಯಾರು ಸರ್ ಆತರ ಇದು ಕೊಡೆ? ಒಬ್ಬ ಇವಾಗ ಕೂತ್ಕೊಂಡವರು ಈ ಬಿಲ್ ಮಾಡಿಸ್ತಾರೆ ಸರ್. ಇದನ್ನು ಇಲ್ಲೋಡೆ ಇವರು ಒಂದು 391 ಮಾಡಿಸ್ತಾರೆ, 2 ಲಕ್ಷ ಒಂದು ಬಿಲ್ ಮಾಡ್ತಾರೆ. ತುಂಡು ಇದ್ರದ್ದು ಒಂದೇ ಬಿಲ್ಡಿಂಗ್ಗೆ ಸ್ಪಿಟ್ ಮಾಡಿ ಈವರೆಗೂ ಗಮನ ಕೊಟ್ಟು ಅರ್ಜಿ ಕೊಟ್ಟು ಬಂದ್ರು ಇವರು ಇದು ಮಾಡ್ತಾರೆ. ಇಂಜಿನಿಯರ್ ಫೋನ್ ಮಾಡಿದ್ರೆ ಎಲ್ಲ ಪಂಚಾಯತಲ್ಲಿ ಹೆಂಗೆ ನಡೀತದೋ ನೀವು ಮಾತಾಡ್ಕೊಳ್ರಿ ಅಂತ ಒಬ್ಬ ಇಂಜಿನಿಯರ್ ಹೇಳ್ತಾರೆ. ಶ್ರೀನಿವಾಸ್ ಅಂತ ಇಂಜಿನಿಯರು ಸ್ವಂದಿಸೋದೇ ಇಲ್ಲ ಅವರು. ಈಗ ಫೋನ್ ಮಾಡಿದ್ರು ಸರ್ ಏನು ಬಿಲ್ಡಿಂಗ್ ಎಲ್ಲ ಡೌನ್ ಆಗಿದೆ ಅಂತ ಕೇಳಿದ್ರೆ ಮೇಲ್ಗಡೆ ವೇಟ್ ಇದೆ ಆದರೆ ಮೇಲ್ಗಡೆ ಹೋಗುತ್ತೆ ಅಂತಂತಾರೆ. ಒಬ್ಬ ಇಂಜಿನಿಯರ್ ಕೂಡ ಇದೆ ಸರ್. ಏನು ಮಾಡೋಣ ಇದಕ್ಕೆ? ಏನಿದೆ ಇದು ನೀವೇ ಹೇಳಿ. ನಾವು ಗಮನಕ್ಕೆ ಸರ್ ನಮ್ಮ ಹೆಸರು ಮುರಳೀಧರ್ ಅಂತಾರೆ. ಇಷ್ಟೆಲ್ಲ ಗಮನಕ್ಕೆ ನಾವು ತಂದ್ರೂ ಆಲೂರ ಗ್ರಾಮಸ್ಥರುಗಳು ಒಂದು 150 ಜನ ಇಲ್ಲೋಡ್ರಿ ಸೈನ್ ಹಾಕಿದ್ದಾರೆ. ಬೇಡ ಇಲ್ಲಿ ಗ್ರಂಥಾಲಯ ಬೇಡ, ಪೋಸ್ಟ್ ಆಫೀಸ್ ಬೇಡ, ಪ್ರಾಥಮಿಕ ಕೇಂದ್ರ ಬೇಡ ಅಂತ, ಪಂಚಾಯತಿನೇ ಬೇಡ ಅಂತ ಹಾಕ್ಬಿಟ್ಟಿದ್ದಾರೆ. ಊರೊಳಗೇನೆ ಸರ್, ಊರೊಳಗೇನೆ 2017ರಲ್ಲಿ ರೆಸಲ್ಯೂಷನ್ ಮಾಡ್ಕೊಂತಾರೆ ಇವರು. ಬಿಲ್ಡಿಂಗ್ MLHಗೆ ಅಂತ ಅಲ್ಲೇ ಕಟ್ತೀವಿ ಅಂತಲೂ ಮಾಡ್ತಾರೆ.
ಅದಾದಮೇಲೆ 19ರಲ್ಲಿ ಅಧ್ಯಕ್ಷ ಚೇಂಜ್ ಆಗ್ತಾರೆ, ರಾಜಗಾಲ್ಯ ಹೋಗುತ್ತೆ ಅಂತ ಹೇಳ್ತಾರೆ. ಸರ್ ರಾಜಗಾಲ್ಯ ನಮ್ದಿರೋದು 30-50 ಗ್ರಾಮ ಠಾಣ ಆಯಿತು. ಗ್ರಾಮ ಠಾಣ ಬೇರೆ ಇರಲಿ, ಏನಾರ ಕಟ್ಟಲಿ, ನಿಮ್ಮ ಗುಂಡೋಪಲ್ಲಿ ಬಂದು ಕಟ್ಟ ಅಂತ ರೈಟ್ಸ್ ಏನಿದೆ ಸರ್ ನಿಮಗೆ? ಸರ್ಕಾರದ ಅನುಮತಿಯನ್ನೆಲ್ಲ ತಗೊಬೇಕಲ್ವ ಸರ್? ಅನುಮತಿ ಇಲ್ದೇ ಅಕ್ರಮವಾಗಿ ಕಟ್ಟಡ ಕಾಂಟ್ರಾಕ್ಟ್ರ್ ಮಾಡೋ ದಯಾಮರಣ ಕೇಳಿದ್ರು ನನಗೆ ಬಿಲ್ಡಿಂಗು ಬಿಲ್ಲಾಗಿಲ್ಲ ಅಂತ. ಈಗ ಅದೇ ಬಿಲ್ಡಿಂಗ್ ಬಿಲ್ಲಾಗದಿದ್ಮೇಲೆ ಅದೇ ಕಾಂಟ್ರಾಕ್ಟರು ಯಾರೋ ತಮ್ಮನ ಹೆಸರಲ್ಲ ಮತ್ತೊಂದು ಮಾಡ್ಕೊಂಡು ಮೇಲ್ಗಡೆ ಕೆಲಸ ಇಡಿಸಿದ್ದಾರೆ. ಹಳೆ ಬಿಲ್ಲೇ ಆಗಿಲ್ಲ ಅಂದಮೇಲೆ ಈ ಕಾಂಟ್ರಾಕ್ಟರ್ ಯಾಕೆ ಕಟ್ತಾರೆ ಮೇಲೆ? ಇದಕ್ಕೆ ನೀವೇ ಸೂಕ್ತವಾದ ಪರಿಹಾರ ಮಾಡಿಕೊಡ್ಬೇಕು. ಇದರೆಲ್ಲ ಅಧಿಕಾರಿಗಳು ಗಮನಕ್ಕೆ ತರಬೇಕು ಸರ್. ಆಲೂರು ಗ್ರಾಮ ಪಂಚಾಯತಿ ಸದಸ್ಯರು ನಾವು ಹೆಗ್ಗಡದೇಪುರದವರು. ಸರ್ ಏನು ಅಂದರೆ ಇಲ್ಲಿ ಕಟ್ಟಡ ಕಟ್ಟಿದ್ರು ಏನು ಕಟ್ಟಿದ್ರು ಅಂತೆಲ್ಲ ಹೇಳಿದ್ರು ಇಷ್ಟದವರೆಗೂ. ಅದು ಲೀಗಲ್ ಪಾಯಿಂಟು ರೆಕಾರ್ಡ್ ಇಲ್ಲ, ಹೆಂಗ ಮಾಡಿ ಕಟ್ಟಿದ್ರು ಎಲ್ಲ ಓಕೆ ಮಾಡವ್ರೆ. ಅದಾದ್ಮೇಲೆ ಇನ್ನೊಂದು ಅಂತ ಏನು ಗೊತ್ತಾ ಸರ್ ಇದ್ರದ್ದು, ಇಲ್ಲಿಂದ ಸಾರ್ವಜನಿಕರಿಗೆ ಉಪಯೋಗ ಅನ್ನೋದನ್ನ ಲೆಕ್ಕ ಹಾಕಿದ್ರೆ ಸಾರ್ವಜನಿಕರಿಗೂ ನಮಗೆ ಚೀಮಾರಿ ಆಗ್ತಾವ್ರು ಊರೊಳಗೆ. ನಮಗೆ ಬಂದ್ಬಿಟ್ಟು ಇಲ್ಲಿ ಬರೇ ದಿಕ್ತಪ್ಪ ಕೆಲಸಗಳು. ಯಾರಾದರೂ ಬಂದು ಕೇಳಿದ್ರೆ ಅದಕ್ಕೆ ಒಂದಕ್ಕೆ ಸಬ್ಬುಬ್ಬು ಇನ್ನೊಂದು ಕೊಟ್ಟು ಕಳಿಸ್ತಾರೆ ಹೊರತು ಅನುಕೂಲ. ಸರ್ ಈಗ ನೀವು ಎಜುಕೇಟೆಡ್ ಆಗಿ ಯೋಚನೆ ಮಾಡಿ, ಇಲ್ಲಿಂದ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗ್ತದೆ, ಒಂದು ವೆಹಿಕಲ್ ಫೆಸಿಲಿಟಿ ಇಲ್ಲ. ಮಹಿಳಾ ಸಂಘಕ್ಕೆ ಶಕ್ತಿ ಭವನ, ಆರೋಗ್ಯ ಕೇಂದ್ರ, ಅಂಚೆ ಕಚೇರಿ, ಪೋಸ್ಟ್ ಆಫೀಸ್ ಎಲ್ಲ ಯಾರು ಬರೋದಲ್ಲಿಗೆ? ಯಾರು ಶ್ರೀಮಂತರು ಬರಲ್ಲ ಸರ್, ಎಲ್ಲ ಬರೋದು ಮಿಡ್ಲ್ ಕ್ಲಾಸ್ ಬಡವ್ರ ಮಕ್ಕಳುಗಳೇ ಬರೋದು, ವಯಸ್ಸಾದವರೇ ಬರೋದು, ಹಿರಿಯ ನಾಗರಿಕರೇ ಬರೋದು, ಹಿಂದುಳಿದವರೇ ಬರೋದು. ಅವ್ರಿಗೆಲ್ಲ ಯಾರು ಸರ್ ಅನುಕೂಲ ಮಾಡಿಕೊಡೋದು? ಕಾರ್ ಇರ್ತದ ಅವ್ರತವ, ಬೈಕ್ ಇರ್ತದ? ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಈ ಪಂಚಾಯತಿ ಮೆಂಬರ್ಗಳಂದ್ರೆ ಬಂದಿದ್ದೆವು ಆಯಿತು, ಇದೆಲ್ಲ ಒಂದು ಕಡೆ ಆಯಿತು. ನಮ್ಮ ಸಾಹೇಬ್ರೆ ಬಂದು ಏನೋ ಬಿಲ್ಡಿಂಗಿಗೆ ಫಂಡ್ ಕೊಡೋ 10 ಲಕ್ಷ ರೂಪಾಯಿ ಶಕ್ತಿ ಭವನಕ್ಕೆ. ನಾವು ವಿಶ್ವನಾಥ್ ಸಾಹೇಬ್ರೆ MLA ಸಾಹೇಬ್ರೇನೆ, ಅವರೇನೋ ಸಾರ್ವಜನಿಕರು ಅನುಕೂಲ ಆಗಲಿ ಅಂತ ಕೊಡ್ತಾರೆ ಫಂಡು. ಅವ್ರು ನಾವು ಕೇಳ್ಕೊಂಡು ಎಲ್ಲಿ ಅನುಕೂಲ ಅಂತ ಕಟ್ಟಬೇಕಾಗಿರೋ ಜವಾಬ್ದಾರಿ ನಮ್ಮದು, ಲೋಕಲ್ರದ್ದು. ಅವರು ಪಾಪ ಇಡೀ ಕ್ಷೇತ್ರ ತುಂಬ ದಿನ ಹೋರಾಡಿ ಕೆಲಸಗಳು ಕೊಡ್ತಾರೆ. ಅದನ್ನು ನೀಟಾಗಿ ಬಳಸ್ಕೊಬೇಕಾಗಿರೋದು ನಾವು ಲೋಕಲ್ ಇರೋರು. ನಾವು ಅದನ್ನು ಬಳಸ್ಕೊಳ್ಳೋ ಕೆಲಸ ಮಾಡಬೇಕು ಮೊದಲು. ಆಮೇಲೆ ಇನ್ನೊಂದು ಸರ್, ಅದೆಲ್ಲ ಆಯ್ತಾ, ಕ್ವಾಲಿಟಿ ಬಗ್ಗೆ ಒಳಗಡೆ ಹೋಗೋ ಸರಿ ಚೆಕ್ ಮಾಡ್ಕೊಂಡು ಬನ್ನಿ ಸರ್. ಬಿಲ್ಡಿಂಗ್ ಕ್ವಾಲಿಟಿ ಬಗ್ಗೆ ಒಬ್ಬ ಇಂಜಿನಿಯರ್ ಹೇಳೋ ಉತ್ತರ ಏನು ಗೊತ್ತಾ ಸರ್? ಏನು ಬಲೂನಾ ಸರ್ ಇದು? ಕಾಂಕ್ರೀಟ್ ಮೋಲ್ಡು ಬಲೂನ ಅದು ಈಗ ಇಳಿದಿದೆ ಅಡಿಕೆ ಮೇಲಕ್ಕೆ ಹೋಯ್ತದೆ ಅಂದರೆ ಏನು ಸರ್ ಅದು ಮೀನಿಂಗ್? ಅದು ಒಬ್ಬ ಇಂಜಿನಿಯರ್ ಏನು ಇಂಜಿನಿಯರ್ ಅವರು ಬನ್ನಿ ನೋಡಿ, ಬೆಳಗಿಂದ ಇವಾಗ ಇನ್ಫಾರ್ಮೇಷನ್ ಮಾಡಿದ್ವಿ ಬನ್ನಿ ಸರ್ ಹಿಂಗೆ ಇದೆ ಅಂತ, ಬಂದಿಲ್ಲ. ಒಬ್ಬ ಇಂಜಿನಿಯರ್ ಬಂದಿಲ್ಲ. ಇಷ್ಟು ಸಮಸ್ಯೆಗಳಾಗಿದೆ. ಒಳಗಡೆ ಹೋಗಿ ನೀವು ನೀಟಾಗಿ ವಿಡಿಯೋ ಮಾಡಿಕೊಂಡು ನೀಟಾಗಿ ತೋರಿಸ್ತೀವಿ, ಸಾರ್ವಜನಿಕರಿಗೆ ಗೊತ್ತಾಗಬೇಕಿದು ಪಬ್ಲಿಕ್ಕಿಗೆ. ಯಾಕಂದರೆ ಹೆಚ್ಚು ಕಮ್ಮಿ ಆದರೆ ಸಾರ್ವಜನಿಕರು ನಮ್ಮನ್ನು ಬೈತಾರೆ, ನಿಮ್ಗೆ ಅಧಿಕಾರ ಓಟ್ ಹಾಕಿ ಕಳಿಸಿದೀನಿ ನಿಮಗೆ, ನೀವೇನು ಮಾಡ್ತಾ ಇದ್ದೀರಾ ಅಂತ. ಯಾರೊಬ್ರಿಗೊಂದು ಜೀವಹಾನಿ ಆಗಲಿ ಮತ್ತೊಂದು ಏನೇ ಆದರೂ ಯಾರು ಸರ್ ಜವಾಬ್ದಾರರು? ಅದಕ್ಕೆ ನಮಗೆ ಓಟ್ ಹಾಕಿರೋದು ಹೆಂಗೆ ಜನರು? ಅವ್ರ ಸಮಸ್ಯೆ ಕೇಳೋಕ್ಕೆ ತಾನೆ. ಈಗ ಹೋಗ್ಬಿಟ್ಟು ಒಳಗಡೆ ನೋಡಲಿ ಒಂದ್ಸಲಿ, ನೀವೆಲ್ಲ ನೀಟಾಗಿ ವಿಡಿಯೋ ಮಾಡಿ, ಎಷ್ಟು ಅಡಿ ಸಿಂಕ್ ಆಗಿದೆ, ಎಲ್ಲೆಲ್ಲಿ ಕ್ರ್ಯಾಕ್ ಬಂದಿದೆ, ಎಷ್ಟು ಕ್ವಾಲಿಟಿ ಏನು. ಆ ಇಂಜಿನಿಯರ್ ನಂತರ ಅವ್ರು ಇಂಜಿನಿಯರ್ ಅಂತೂ ಬರಲ್ಲ ಬಿಡಿ, ಅವರು ಇಂಜಿನಿಯರ್ ಎಲ್ಲ ಅವರು ಸುಪ್ರೀಮ್ ಅವರು. ಸರ್ ತಡೆಯಲ್ಲ ಅಂತ ತಡೆಯಲ್ಲ, ತಡಿತಾ ಇಲ್ಲ, ಆಲ್ರೆಡಿ ಡೌನ್ ಆಗಿದೆ. ಈಗ ನಾವು 50 kg ಮನುಷ್ಯ 50 kg ತೂಕ ಹೊರನ ಅದ್ರ ಮೇಲೆ ಇನ್ನೂ ಹೊರ ಅಂತ ಕ್ವಾಲಿಟಿ ಇರ್ಬೇಕು ತಾನೆ, ಸ್ಟ್ರೆಂತ್ ಇರಬೇಕು. ಕಾಲಿಗೆ ಬದ್ರಾಗಿ ಕೊಡ್ದಂಗೆ ನೀವು ತಲೆ ಮೇಲೆ ಮುಟ್ಟೆ ಹೊತ್ತುಟ್ರೆ ಅಂಥ ಕ್ವಾಲಿಟಿ ಇರೋ ಬಿಲ್ಡಿಂಗಿಗೆ ಅವ್ರ ಮೇಲೆ ಕಟ್ಟಕ್ಕೆ ಅದು ಇಂಜಿನಿಯರ್ ಹೆಂಗೆ ಪ್ಲಾನ್ ಕೊಟ್ಟೋ ಗೊತ್ತಿಲ್ಲ. ಇಲ್ಲಿ ಏನೇ ತೊಂದರೆ ಆದರೂ ಸಾರ್ವಜನಿಕರಿಗೆ ಹೆಚ್ಚು ಕಮ್ಮಿ ಏನಾದರೂ ಪ್ರಾಣಹಾನಿ ಮತ್ತೊಂದು ಕಾಲ ಏನೂ ಆಗಬಾರ್ದು. ಯಾಕಂದರೆ ನಮಗೆಲ್ಲ ಅವಮಾನ ಅದು ನಮ್ಗೆ ಆದಂಗೆ ಅಲ್ವಾ ಸರ್? ನಮ್ಮನೆ ಕುಟುಂಬ ಇದು ಆಲೂರು ಪಂಚಾಯತಿ ಅಂದರೆ ಆಗಬಾರ್ದು. ದಯವಿಟ್ಟು ಅದಕ್ಕೆ ಇಂಜಿನಿಯರ್ ಕರ್ಸ್ಬಿಟ್ಟು ಅದಕ್ಕೆ ಏನು ಪರಿಹಾರ ಕೊಡಿಸೋಂಥ ಇದು ಮಾಡ್ತಿರೋ ದಯವಿಟ್ಟು ಮಾಡಿ. ದಯವಿಟ್ಟು ಯಾರಿಗೂ ಹಾನಿ ಆಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ ನಮ್ದು ಎಲ್ಲರದು, ಇನ್ಯಾವ ಉದ್ದೇಶನೂ ಇಲ್ಲ. ನನ್ನ ಹೆಸರು ನರಸಿಂಹಮೂರ್ತಿ, ನಾವು ಹೆಗ್ಗಡದೇಪುರದ ಮೆಂಬರು. ಇದೇನಾಗಿದೆ ಅಂದರೆ ಆಲೂರು ಗ್ರಾಮ ಪಂಚಾಯತಿಲಿ ಈಗ ಹಳೆ ಕಟ್ಟಡ ಇತ್ತು. ಈ ಕಟ್ಟಡ ಕಟ್ಟಿ 2020ರಲ್ಲಿ ಕಟ್ಟಿದ್ದಾರೆ. ಈಗ ಕಟ್ಟಾಲೆ ಒಂದು 4 ವರ್ಷನೇನಾಗಿದೆ. ಈಗ ಇದ್ರ ಮೇಲ್ಗಡೆ ಇನ್ನೊಂದು ಕಟ್ಟಡ ಸ್ಟಾರ್ಟ್ ಮಾಡಿ ಈಗ ಹಳೆ ಕಟ್ಟಡ ಎಲ್ಲ ಡೌನ್ ಆಗಿಬಿಟ್ಟೈತೆ. ಬಿಲ್ಡಿಂಗ್ ಅಲ್ಲೇ ಬಿರುಕು ಬಂದುಬಿಟ್ಟಿರೋದ್ರಿಂದ ನಾವು ಆಲ್ರೆಡಿ ಇಂಜಿನಿಯರ್ಗೆಲ್ಲ ಕಂಪ್ಲೇಂಟ್ ಮಾಡ್ದೋ, ಸರ್ ಬಿಲ್ಡಿಂಗ್ ಎಲ್ಲ ಹಿಂಗೆ ಬಿರುಕಾಗಿದೆ ಅಂತ. ಇಂಜಿನಿಯರ್ ಏನು ಹೇಳಿದ್ರು, ಇಲ್ಲ ಮೇಲ್ಗಡೆ ಇರೋದು ಸೆಂಟ್ರಿಂಗ್ ತೆಗೆದುಬಿಟ್ರೆ ಬಿಲ್ಡಿಂಗ್ ಮೇಲ್ಗಡೆಗೆ ಹೋಗುತ್ತೆ, ಏನು ಬೆಂಡಾಗಿರೋದು ಅಂತ ಹೇಳಿದ್ರು. ಕರೆದಿದ್ದೀವಿ, ಇನ್ನೂ ಬಂದಿಲ್ಲ ಅವರು ಇಲ್ಲಿಗೆ.